ಅಷ್ಟೇ ಅದರ ಕೇವಲ ಕಾಂಗ್ರೆಸ್ಸಿಗರಂತೆ ನೋಡೋಕ್ಕಿಂತಲೂ ವಿಶೇಷವಾಗಿ ನಾವು ಗಮನಿಸಬೇಕಾಗಿದ್ದೇನಪ್ಪ ಅಂತಂದ್ರೆ ಮೇಲ್ವರ್ಣೀಯ ಜನ್ಯ ಜಾತಿಗಳೆಲ್ಲ ಮೇಲ್ವರ್ಣೀಯರೆಲ್ಲ ಈ ದೇಶದ ಮೇಲ್ವರ್ಣೀಯರು ಅಂಬೇಡ್ಕರ್ ಪೂರ್ಣ ಪ್ರಮಾಣದಲ್ಲಿ ವಿರೋಧ ಮಾಡಿದ್ದಾರೆ. ಅದನ್ನು ನೋಡಿದಾಗ ಸಹಜ ಒಬ್ಬ ನಮ್ಮ ಭಾರತದ ಆ ಅಂದಿನ ಸ್ಥಿತಿ ನೋಡಿದಾಗ ನೆಹರೂರವರು ಇವರೆಲ್ಲರಿಗೂ ಲಿಬರಲ್ ಆಗಿದ್ದರು ಅನ್ನೋದು ಎರಡು ಮಾತಿಲ್ಲ. ಯಾಕಂದರೆ ಅವ್ರನ್ನ ಕಾನೂನು ಮಿನಿಸ್ಟರ್ ಮಾಡಿ ಒಂದು ಸಂವಿಧಾನ ರಚನೆ ಮಾಡೋಕೆ ಅವ್ರಿಗೆ ಒಪ್ಪಿಸಿದ್ರು. ಅವರು ಯಾರೋ ಹೇಳಿ ಅವ್ರು ಗಾಂಧೀಜಿಯವ್ರು ಹೇಳಿ ಯಾರೋ ಹೇಳಿ ನಮ್ಮ ನೆಹರು ಅವರಿಗೆ ಆ ಕೆಲಸ ಮಾಡಿ ಒಂದು ಅತ್ಯುತ್ತಮವಾದಂಥ ಸಮಾನತೆ ನೆಲೆಗಟ್ಟಲ್ಲಿ ಸಾಮಾಜಿಕ ಸಮಾನತೆ ನೆಲೆಯಲ್ಲೇ ಮತ್ತು ರಾಜಕೀಯ ಸಮಾನತೆ ತರುವಲ್ಲೇ ಅವ್ರು ಯಶಸ್ವಿನೂ ಆಗಿದ್ರು. ಅದ್ರ ದುರಂತ ಏನಪ್ಪ ಅಂತಂದ್ರೆ ಅಂಬೇಡ್ಕರ್ ಸೋತಿದ್ದಿಲ್ಲ ಅಂದರೆ ಆರ್ಥಿಕವಾಗಿ ಸಮಾನತೆ ತರಲಿಕ್ಕೆ ಆಗಲಿಲ್ಲ ಅವ್ರಿಗೆ. ಎಲ್ಲರಿಗೂ ಮೀಸಲಾತಿ ಅನ್ನೋದು ಒಂದು ಊರುಗಳು ಕೊಟ್ಟರು ವಿನಃ ಅವ್ರು ಸ್ವಯಂ ನಿಲ್ಲುವಂಥ ಒಂದು ಆರ್ಥಿಕ ಭದ್ರತೆ ಬರುವಂಥ ಒಂದು ವ್ಯಕ್ತಿತ್ವ ಕೊಡಲಿಲ್ಲ, ಶಕ್ತಿ ಕೊಡಲಿಲ್ಲ. ಅದು ಸ್ವತಃ ಅಂಬೇಡ್ಕರ್ ಕೊಡ್ತಾರೆ ಇದನ್ನು. ಯಾಕಂದರೆ ಇಡೀ ಆಸ್ತಿಗಳೆಲ್ಲ ಇಲ್ಲಿ ಸ್ಥಿರ ಆಸ್ತಿಗಳಾಗಿರ್ಬೋದು, ಚಲ ಆಸ್ತಿಗಳಾಗಿರ್ಬೋದು ಎಲ್ಲನೂ ಹೆಚ್ಚು ಕಡಿಮೆ ಮೇಲ್ವರ್ಣೀಯ ಜನ್ಯ ಜಾತಿಗಳಲ್ಲೇ ಇತ್ತನ್ನೋದು ಇದು ಸುಳ್ಳಲ್ಲ. ಭೂಮಿ ಆಗಿರ್ಬೋದು ಮತ್ತೇನೋ ಆಗಿರ್ಬೋದು. ಯಾಕಂದರೆ ಇವತ್ತಿನ ಮುಖ್ಯ ಉದ್ಯೋಗ ಭೂಮಿ ಇದ್ದರೆ ನೀವು ಏನಾದರೂ ಬದುಕ್ಬೋದು, ಏನೋ ಮಾಡ್ಬೋದು. ಭೂಮಿ ಮೇನ್ ನಮ್ಮ ಆಸ್ತಿ. ಅದೆಲ್ಲ ಮೇಲ್ವರ್ಣೀಯ ಜನ್ಯರ ಕೈಯಲ್ಲಿ ಮಾತ್ರ ಐತೆ ಅನ್ನೋದು ನಾವು ಯಾವ ಕಾಲಕ್ಕೂ ಮಾಡಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಆ ಜನ ಅದ್ರ ವಿರೋಧವಾಗಿ ಒಂದು ಸಮಾನತೆ ವಿರೋಧದಲ್ಲಿ ಹೋರಾಟ ಮಾಡೋ ಹೊತ್ತಿನೆಲ್ಲ ಅದು ಅವ್ರ ಜೀವನದಲ್ಲಿ ಸಾಕಾಗಲಿಲ್ಲ, ವಯಸ್ಸು ಸಾಕಾಗಲಿಲ್ಲ ಪಾಪ ಅಂಬೇಡ್ಕರ್ ಅವ್ರಿಗೆ. ಎಷ್ಟೆಷ್ಟರ ವಿರುದ್ಧ ಹೋರಾಟ ಮಾಡಬೇಕು, ಜಾತಿ ವಿರುದ್ಧ ಹೋರಾಟ ಮಾಡಬೇಕು, ಧರ್ಮದ ವಿರುದ್ಧ ಹೋರಾಟ. ಅದಕ್ಕಾಗಿ ನಾನು ಹಿಂದೂ ಆಗಿ ಸಾಯುವುದಿಲ್ಲ ಅಂತ ಭಾಳ ನೋವಿನಿಂದ ಬೆಂದರೆ ಹೇಳ್ತಾಯಿದ್ರು. ಕೊನೆಗೆ ಬೌದ್ಧರಾಗಿ ತಿಳ್ಕೊಂಡ್ರು. ಇದಕ್ಕೆ ಭಾಳ ಆಂತರ್ಯದ ಆಳದ ನೋವುಗಳಲ್ಲಿ ಕಾರಣಗಳಿದಾವೆ. ಯಾಕಂದರೆ ಬದಲಾಗದ ಸ್ಥಿತಿ ಅದಪ್ಪ ಇಲ್ಲಿ ಅಂತ ಕೊನೆಗೆ ಮನುಸ್ಮೃತಿನ ಸುಟ್ಟು ಆಗಿ ತೋರಿಸಿದ್ರು. ಯಾಕಂದ್ರೆ ಇದು ಸಾಧ್ಯ ಇಲ್ಲ, ಇನ್ನು ಆರ್ಥಿಕ ಸಮಾನತೆ ಸಾಧ್ಯ ಇಲ್ಲ. ಯಾಕಂದರೆ ಆಲ್ರೆಡಿ ಈ ದೇಶದಲ್ಲಿ ಮೇನ್ ಈ ಲ್ಯಾಂಡ್ ಏನಿದೆ, ಭೂಮಿ ಇರೋದು ಹೆಚ್ಚು ಎಲ್ಲ ಮೇಲ್ವರ್ಣೀಯ ಕೈಲಿದೆ. ಇವತ್ತು 1000 ಎಕರೆ 100 ಎಕರೆ 500 ಎಕರೆ ಎಲ್ಲ ಮೇಲ್ವರ್ಣೀಯ ಜನರಿಗೆ ಇತ್ತು. ಅದೇನೋ ಇಂದಿರಾ ಗಾಂಧಿಯವರು ಟೆನೆಂಟ್ ಆ್ಯಕ್ಟ್ ತಂದಾಗ ಮಾತ್ರ ಸ್ವಲ್ಪ ಎಲ್ಲ ಉಳಿದ ಸಮುದಾಯಕ್ಕೂ ಭೂಮಿ ಹೋಯಿತು. ಉಳುವವನೇ ಭೂಮಿ ಒಡೆಯ ಮಾಡಿದಾಗ ಒಂದಿಷ್ಟು ಉಳಿದ ಸಮುದಾಯದವರು, ಅದರಲ್ಲಿ OBC ಆಗಿರ್ಬೋದು, ಸ್ವಲ್ಪ ಎಸ್ ಟಿ ಪಾಪ ಕಾಡಿನಲ್ಲಿ ಇರುವಂಥವ್ರು, ಅವ್ರಿಗೆ ಯಾವ ಸೌಲಭ್ಯಗಳು ಇಲ್ಲ ಇವತ್ತಿಗೂ. ಅದ್ರ ಜೊತೆಗೆ ಏನೋ ಒಂದಿಷ್ಟು ಲಕ್ಷ ಏನೋ ಒಂದಿಷ್ಟು ಬುದ್ಧಿವಂತಿಕೆ ಪಡ್ಕೊಂಡು ಮತ್ತೇನೋ ಮಾಡಿ ಅಲ್ಲೊಂದು ಇಲ್ಲೊಂದು ಕುಟುಂಬಗಳು ಎದ್ದಿರ್ಬೋದು, ಇಲ್ಲ ಅಂತಲ್ಲ. ಆದರೆ ಆ ಪ್ರಮಾಣ ಭಾಳ ಕಡಿಮೆ. ಹೀಗಾಗಿ ನಾವು ಇವತ್ತು ಭಾಳ ಒಂದು ಆಳದ ದೃಷ್ಟಿ ನೋಡ್ಬೇಕಾದ್ರೆ ಇವತ್ತು ಇವರು ಗುದ್ದಾಡ್ತಾ ಇದ್ದಾರೆ. ನೀವು ಸೋಲಿಸಿದ್ರಿ ಅಂಬೇಡ್ಕರ್ನ, ಅದಕ್ಕೆ ನೀವು ಕೆಟ್ಟವರು ಅನ್ನೋದು, ಇವರು ಅವ್ರಿಗಿಲ್ಲ, ನೀವು ಎಲ್ಲ ಜಾತಿವಾದಿಗಳು ನಿಮ್ಮಿಂದ